ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ 2ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬಂದಿದ್ರು, ಆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಸೆಲೆಕ್ಟ್ ಆದ್ರು, ಯಾರ್ಯಾರು ರಿಜೆಕ್ಟ್ ಆದ್ರು, ಹಾಗೆ ಯಾರೆಲ್ಲ ಹೋಲ್ಡಲ್ಲಿದ್ದಾರೆ, ಮತ್ತೆ ಕಂಟೆಸ್ಟೆಂಟ್ಗಳ ಜೊತೆ ಜಡ್ಜಸ್ ಬಿಹೇವ್ ಮಾಡ್ತಿರುವಂತಹ ರೀತಿ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾತಾಡಬೇಕಾಗಿದೆ. ಹಾಗೆ ನಮ್ಮ ಹೋಸ್ಟ್ ಆಗಿರುವಂತಹ ನಿರಂಜನ್ ದೇಶಪಾಂಡೆ ಅವರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತಾಡಬೇಕಾಗಿದೆ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ನಿಮಗೂ ಸಹ ಬರ್ತಿರುತ್ತೆ. ಆ್ಯಂಡ್ ನಾನು ಮಾಡೋ ವಿಡಿಯೋ ನಿಮಗೆ ಬಂದು ಮೊದಲು ತಲುಪಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಏನು ಫ್ರೆಶ್ ಆಗಿ ಸ್ಟಾರ್ಟ್ ಆಗೋದಿಲ್ಲ. ನಿನ್ನೆ ಏನು ಎಪಿಸೋಡ್ ಡಿಸ್ಕಂಟಿನ್ಯೂ ಆಗಿತ್ತು, ಆ ಒಂದು ಎಪಿಸೋಡ್ಸಿಂದನೇ ಇವತ್ತಿನ ಎಪಿಸೋಡ್ ಸಹ ಶುರುವಾಗುತ್ತೆ. ಸೊ ಎಪಿಸೋಡ್ ಶುರುವಾದಾಗ ಫಸ್ಟ್ ಬರುವಂತಹ ಕಂಟೆಸ್ಟೆಂಟೇ ಮಾಡೆಲ್ ಟು ಮಾನ್ಸ್ಟರ್ ಅನ್ನುವಂತಹ ಹೆಸರನ್ನ ಇಟ್ಕೊಂಡು ಮಡಿಕೇರಿ ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾರೆ. ಲೈಕ್ ನೋಡೋದಕ್ಕೆ ತುಂಬಾನೇ ಹೆಂಗಾಗಿ ಕಾಣಿಸ್ತಿದ್ರು ಆ್ಯಂಡ್ ತುಂಬಾನೇ ಎನರ್ಜೆಟಿಕ್ ಆಗಿದ್ರು ಅಂತಲೂ ಸಹ ಹೇಳ್ಬೋದು. ಅವರ ಬಗ್ಗೆ ಇಂಟ್ರಡಕ್ಷನ್ ಕೊಡಿ ಅಂತಂದಾಗ ಅವ್ರಿಗೆ ಏನೇನು ಟ್ಯಾಲೆಂಟ್ ಇದೆ ಅದರೆಲ್ಲದ್ರ ಬಗ್ಗೆ ಕೂಡ ಇಂಟ್ರಡಕ್ಷನ್ ಕೊಡ್ತಾರೆ. ಬಟ್ ಅವ್ರು ಕೊಟ್ಟಂತಹ ಇಂಟ್ರಡಕ್ಷನ್ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಟ್ಯಾಲೆಂಟ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ, ಎಕ್ಸೆಪ್ಟ್ ಹೆಲ್ಮೆಟ್ ಅನ್ನೋದು. ಆ್ಯಂಡ್ ಅವ್ರು ಬರ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡೇ ಬರ್ತಾರೆ. ಆ್ಯಂಡ್ ಜಡ್ಜಸ್ಗಳು ಕೂಡ ಅವ್ರಿಗೆ ಹೆಲ್ಮೆಟ್ ರಿಮೂವ್ ಮಾಡಕ್ಕೆ ಹೇಳಿದಾಗಲೂ ಸಹ ಸಾಕಷ್ಟು ಬಾರಿ ಹೇಳ್ಕೊಂತಾರೆ. ಲೈಕ್ ಹೆಲ್ಮೆಟ್ ತೆಗೆದ್ರೆ ನೀವು ನನ್ನ ಸೆಲೆಕ್ಟ್ ಮಾಡ್ತೀರಾ, ಹಂಗೆ ಹಿಂಗೆ ಅಂತೆಲ್ಲ ಕ್ವಶನ್ ಮಾಡಿ ಜಡ್ಜಸ್ಗಳಿಗೆ ಒಂದು ರೀತಿ ಟ್ರಿಗರ್ ಆಗೋ ರೀತಿನೇ ಮಾತಾಡ್ತಿರ್ತಾರೆ. ಓಕೆ, ಅಫ್ಕೋರ್ಸ್ ನಾನು ಹೆಲ್ಮೆಟ್ ತೆಗಿತೀನಿ ಅಂತ ಹೇಳಿ ಹೆಲ್ಮೆಟ್ ತೆಗೆದಿದ್ದು ಆದಮೇಲೂ ಕೂಡ ಅವರ ಒಂದು ಫೇಸಲ್ಲಿ ಮಾಸ್ಕ್ ಅನ್ನೋದಿರುತ್ತೆ. ಸೊ ಆ ಮಾಸ್ಕ್ ರಿಮೂವ್ ಮಾಡಲೇಬೇಕು ಅಂತ ಹೇಳಿ ಜಡ್ಜಸ್ಗಳು ಫೋರ್ಸ್ ಮಾಡ್ತಾರೆ. ಲೈಕ್ ನನಗೆ ಅವ್ರು ಏನಕ್ಕೆ ಫೋರ್ಸ್ ಮಾಡಿದ್ರು ಅನ್ನೋದು ಅರ್ಥ ಆಗ್ತಿಲ್ಲ. ಲೈಕ್ ಅವ್ರು ಹೆಲ್ಮೆಟ್ ಹಾಕೊಂಡು ಬರ್ತಾರೋ, ಹಾಕೊಂಡಿರೋ ಬರ್ತಾರೋ, ಅಥವಾ ಮಾಸ್ಕ್ ಹಾಕೊಂಡು ಬರ್ತಾರೋ, ಅದು ಅವ್ರಿಗೆ ಬಿಟ್ಟಿರೋದು. ಲೈಕ್ ಅವ್ರು ಬಂದಿರೋದು ಅವರ ಒಂದು ಟ್ಯಾಲೆಂಟನ್ನು ಶೋಕೇಸ್ ಮಾಡೋದಕ್ಕೆ. ಅವರು 9 ಇಯರ್ಸಿಂದನೂ ಕೂಡ ಆ ಒಂದು ಐಡೆಂಟಿಟಿನ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಆ ಐಡೆಂಟಿಟಿನೇ ಬಿಟ್ಟು ಮಾತಾಡಿ ಅಂತ ಹೇಳಿ ನೀವು ಬಿಗ್ ಬಾಸಲ್ಲಿ ಟಾಸ್ಕ್ ಅವ್ರಿಗೆ ಕೊಟ್ಟಿದ್ದೀರಾ. ಓಕೆ ಫೈನ್, ಟಾಸ್ಕ್ ಕೊಟ್ಟರೆ ಆ್ಯಂಡ್ ಅವರು ಏನೋ ಆ ಟಾಸ್ಕನ್ನು ಮಾಡಿದ್ರು. ಬಟ್ ಅವ್ರು ಅಷ್ಟೆಲ್ಲ ಮಾಡಿದ್ರು ಸಹ ಲೈಕ್ ಬೇರೆ ರೀತಿ ಯಾವುದೇ ರೀತಿಯಾದಂತಹ ಫಿಸಿಕಲ್ ಟಾಸ್ಕ್ ಆಗಿರ್ಬೋದು ಅಥವಾ ಮೆಂಟಲ್ ಟಾಸ್ಕ್ ಆಗಿರ್ಬೋದು, ಏನಾದರೂ ನೀವು ಅವ್ರಿಗೆ ಕೊಡ್ಬೋದಾಗಿತ್ತು. ಬಟ್ ಯಾವುದೇ ರೀತಿಯಾದಂತಹ ಟಾಸ್ಕ್ ಕೊಟ್ಟಿಲ್ಲ. ಜಸ್ಟ್ ಹೆಲ್ಮೆಟ್ನ ರಿಮೂವ್ ಮಾಡಿ ಅಂತ ಹೇಳಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರಿ. ಆ್ಯಂಡ್ ಹೆಲ್ಮೆಟ್ ರಿಮೂವ್ ಮಾಡಿದಾಗಲೂ ಕೂಡ ನಿರಂಜನ್ ದೇಶಪಾಂಡೆ ಅವರ ಒಂದು ರಿಯಾಕ್ಷನ್ ನನಗೆ ಇಷ್ಟ ಆಗಲಿಲ್ಲ. ಲೈಕ್ ಅವರು ರಿಮೂವ್ ಮಾಡಿದ ತಕ್ಷಣ ಹೆಲ್ಮೆಟ್ ರಿಮೂವ್ ಮಾಡ್ತಾರೆ, ನಂತರ ಮಾಸ್ಕ್ ರಿಮೂವ್ ಮಾಡ್ತಾರೆ. ಆ ಮಾಸ್ಕ್ ರಿಮೂವ್ ಮಾಡಿದ ತಕ್ಷಣ ಯಪ್ಪ ನೋಡೋಕ್ಕಾಗ್ತಿಲ್ಲ, ಫಸ್ಟ್ ಹೆಲ್ಮೆಟ್ ಹಾಕೋ ನೀನು ಅಂತಂತಾರೆ. ಅಷ್ಟೊಂದು ಕೆಟ್ಟದಾಗಿ ಏನಿರಲಿಲ್ಲ ಆ ವ್ಯಕ್ತಿ ನಿರಂಜನ್ ದೇಶಪಾಂಡೆ ಈ ರೀತಿ ರಿಯಾಕ್ಷನ್ ಕೊಡೋದಕ್ಕೆ. ಅಷ್ಟೊಂದು ಕೆಟ್ಟದಾಗಿ ಏನಿರಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಜಡ್ಜಸ್ಗಳು ಕೂಡ ಈ ವ್ಯಕ್ತಿಗೆ ಸ್ವಲ್ಪ ರೂಡಾಗೆ ಬಿಹೇವ್ ಮಾಡ್ತಿದ್ರು. ಯಾಕೆ ಅಂತಂದರೆ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಜಡ್ಜಸ್ಗೆ ಟ್ರಿಗರ್ ಆಗೋ ರೀತಿನೇ ಮಾತಾಡ್ಬಿಟ್ರು. ಸ್ಟಾರ್ಟಿಂಗ್ ಬಂದಾಗ ಟ್ರಿಗರ್ ಆಗೋ ರೀತಿನೇ ಮಾತಾಡಿದ್ರು. ನೀವು ನನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಾನು ಹಿಂದೆ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳಿ, ಲೈಕ್ ನೀವಿಲ್ಲ ಅಂದರೆ ಇನ್ನೊಬ್ರು ಅನ್ನೋ ರೀತಿ ಟ್ರಿಗರ್ ಮಾಡೋ ರೀತಿನೇ ಮಾತಾಡಿದ್ರು. ಆ್ಯಂಡ್ ಜಡ್ಜಸ್ಗಳು ಕೂಡ ತುಂಬಾ ಡ್ರೈನ್ ಔಟ್ ಆಗಿದ್ರು, ಎನರ್ಜಿ ಲಾಸ್ ಆಗಿತ್ತು ಅಂತ ಅನಿಸುತ್ತೆ. ಲೈಕ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಡಿಷನ್ ಮಾಡಿ ಅವ್ರಿಗೆ ಎನರ್ಜಿ ಲಾಸ್ ಆಗಿತ್ತು ಅಂತ ಕಾಣಿಸುತ್ತೆ. ಸೊ ಹಿಂಗನ್ನಷ್ಟರಲ್ಲಿ ಟ್ರಿಗರ್ ಆಗ್ತಿದ್ರು. ಇವತ್ತಿನ ಎಪಿಸೋಡ್ ನೋಡ್ತಿದ್ರೆ ಅದು ನಿನ್ನೆಯ ಎಪಿಸೋಡ್ ಕಂಟಿನ್ಯೂಸ್ ಆಗ್ತಿರುವ ವಿಡಿಯೋ ಆಗಿರೋದ್ರಿಂದ ಗೊತ್ತಾಗ್ತಿದೆ. ಲೈಕ್ ಜಡ್ಜಸ್ಗಳು ತುಂಬಾನೇ ಡ್ರೈನ್ ಔಟ್ ಆಗಿದ್ರು, ಎನರ್ಜಿ ಎಲ್ಲ ಕಂಪ್ಲೀಟ್ಲಿ ಲಾಸ್ ಆಗಿತ್ತು ಅನ್ನೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಎಲ್ಲೋ ಅವ್ರು ಮಾತಾಡ್ತಿದ್ದಂತಹ ರೀತಿ ಒಂದು ರೀತಿ ಅಧಿಕ ಪ್ರಸಂಗತನ ಅಂತಾನೆ ಅನ್ನಿಸ್ತಿತ್ತು. ಬಟ್ ಅವರ ಒಂದು ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿತ್ತು. ಬಿಗ್ ಬಾಸ್ ನನಗೆ ಆ ಒಂದು ಎನರ್ಜಿ ಲೆವೆಲ್ ಬೇಕು, ಅಟ್ಲೀಸ್ಟ್ ಹೋಲ್ಡಲ್ಲಾದರೂ ಇಡ್ಬೋದಾಗಿತ್ತು. ಹೋಲ್ಡಲ್ಲೂ ಇಟ್ಟಿಲ್ಲ, ಡೈರೆಕ್ಟ್ 4 ಜನನೂ ಸಹ ರಿಜೆಕ್ಟ್ ಮಾಡಿ ಅವ್ರನ್ನ ರಿಜೆಕ್ಟ್ ಅಂತ ಹೇಳಿ ಹೊರಗಡೆ ಕಳಿಸಿದ್ರು. ಆ್ಯಂಡ್ ಇದಾದ್ಮೇಲೆ ಬರೋದು ರೋಶ್ನಿ ಅನ್ನೋರು ಬರ್ತಾರೆ ಮುಂಬೈಯಿಂದ. ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ಅನ್ನಿಸ್ತು ನನಗೆ. ಮಾಡ್ಲಿಂಗಲ್ಲೂ ಸಹ ಇಂಟ್ರೆಸ್ಟ್ ಇದೆ, ತುಂಬಾ ಪ್ರೈಸಸ್ನೆಲ್ಲ ಗೆದ್ದಿದ್ದಾರೆ. ಭರತನಾಟ್ಯಂ ಆರ್ಟಿಸ್ಟ್ ಕೂಡ ಹೌದು ಅವರು. ಸೊ ತುಂಬ ಟ್ಯಾಲೆಂಟ್ ಇತ್ತು ಆ್ಯಕ್ಚುಲಿ. ಮಾತಾಡೋದ್ರಲ್ಲೂ ಸಹ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ರು. ಆ್ಯಂಡ್ ಚಂದ್ರ ಶೆಟ್ಟಿ ಅವರು ಲೈಕ್ ಒಂದು ಟಾಸ್ಕನ್ನು ಕೊಡ್ತಾರೆ, ನಾನೊಂದು ಸಾಂಗ್ ಹೇಳ್ತೀನಿ, ನೀವು ಡ್ಯಾನ್ಸ್ ಮಾಡಿ, ಭರತನಾಟ್ಯಂ ಡ್ಯಾನ್ಸರ್ ಅಲ್ವಾ ನೀವು, ನಾನು ಹಾಡುವಂತಹ ಒಂದು ರ್ಯಾಪ್ ಸಾಂಗ್ಗೆ ನೀವು ಭರತನಾಟ್ಯಂ ಹಾಡಿ ಅಂತ ಹೇಳಿ ಒಂದು ಟಾಸ್ಕ್ ಕೊಟ್ಟಾಗ ಲೈಕ್ 1 ಸೆಕೆಂಡು ಸಹ ವೇಸ್ಟ್ ಮಾಡಿದೆ. ಅವ್ರು ಎಸ್ ಐ ಆಮ್ ರೆಡಿ ಅಂತ ಹೇಳಿ ತುಂಬ ಚೆನ್ನಾಗಿ ಮೂಮೆಂಟ್ಸ್ಗಳನ್ನು ಮಾಡಿದ್ರು. ಆ್ಯಂಡ್ ತುಂಬಾ ವೇರಿಯೇಷನ್ಸನ್ನು ಆ್ಯಡ್ ಮಾಡ್ತಿದ್ರು ಚಂದನ್ ಶೆಟ್ಟಿ ಅವರು. ಅವ್ರು ಆಡ್ತಿದ್ದಂತಹ ಸಾಂಗ್ಸ್ಗಳಲ್ಲಿ ಲೈಕ್ ಸ್ಲೋ ಆಗಿ ಹೇಳೋದು, ಲೈಕ್ ಹಂಗೆ ಸಡನ್ನಾಗಿ ಫಾಸ್ಟಾಗಿ ಹೇಳೋದು. ಸೊ ಆ ಒಂದು ವೇರಿಯೇಷನ್ಸ್ಗೆಲ್ಲ ತಕ್ಕ ಹಾಗೆ ಲೈಕ್ ಎಲ್ಲ ಮೂಮೆಂಟ್ಸನ್ನು ಚೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಭರತನಾಟ್ಯಮನ್ನು ಮಾಡ್ತಿದ್ರು. ಬಟ್ ಆದರೂ ಸಹ ಅವ್ರನ್ನ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ರಿಜೆಕ್ಟ್ ಮೀನ್ಸ್ ಇಬ್ಬರು ಜಡ್ಜಸ್ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ, ಇನ್ನಿಬ್ಬರು ಸೆಲೆಕ್ಟ್ ಮಾಡ್ತಾರೆ. ಸೊ ಅವರು ಹೋಲ್ಡಲ್ಲಿದ್ದಾರೆ ರೋಶ್ನಿ ಅವರು. ಆ್ಯಕ್ಚುಲಿ ತುಂಬ ಟ್ಯಾಲೆಂಟ್ ಇದೆ ಬಿಗ್ ಬಾಸ್ ಮನೆಗೆ, ಇಂತಹ ಕಂಟೆಸ್ಟೆಂಟ್ಗಳು ಬೇಕು, ಅವ್ರು ಸೆಲೆಕ್ಟ್ ಆಗಬೇಕು ಅಂತ ಹೇಳಿ ನನಗನ್ಸುತ್ತೆ. ಆ್ಯಂಡ್ ರಿಜೆಕ್ಟ್ ಮಾಡೋದಕ್ಕೆ ಒಂದೇ ರೀಸನ್ನು, ಲೈಕ್ ತುಂಬ ಬೇಗ ಟ್ರಿಗರ್ ಆದರು. ಆ್ಯಂಡ್ ಅವರ ಒಂದು ಈಗೋನೆಸ್ಸೇ ಕಾರಣ ಅಂತ ಹೇಳ್ಬೋದು. ನಮ್ಮ ಸಂಗೀತ ಶೃಂಗೇರಿ ಅವ್ರದ್ದಾಗಿರ್ಬೋದು ಅಥವಾ ಶ್ರುತಿ ಮೇಡಮ್ ಅವರಾಗಿರ್ಬೋದು, ಎಲ್ಲೋ ಒಂದು ಕಡೆ ಆ ವ್ಯಕ್ತಿ
ಲೈಕ್ ಕಂಟೆಸ್ಟೆಂಟ್ ಆಗಿ ಏನು ಬಂದಿದ್ರು ರೋಶ್ನಿ ಅನ್ನೋರು, ಅವ್ರು ಹೇಳ್ತಾರೆ ಸಂಗೀತ ಮ್ಯಾಮ್ಗೆ ಮತ್ತು ಶ್ರುತಿ ಅವ್ರಿಗೆ, ನನಗೆ ನಿಮ್ಮ ಹೆಸರು ಗೊತ್ತಿಲ್ಲ, ಲೈಕ್ ಸಂಗೀತ ಶೃಂಗೇರಿ ಅವರ ಹೆಸರು ಗೊತ್ತಿಲ್ಲ ಆ್ಯಂಡ್ ಶ್ರುತಿ ಮೇಡಮ್ ಅವರ ಹೆಸರು ಗೊತ್ತಿಲ್ಲ, ಬಟ್ ನೀವು ಆ್ಯಕ್ಟ್ರೆಸ್ ಅಂತ ಹೇಳಿ ಗೊತ್ತಿದೆ ಅನ್ನೋದನ್ನು ಹೇಳ್ತಾರೆ. ಸೊ ನಮ್ಮ ಹೆಸರೇ ಗೊತ್ತಿಲ್ಲ ನಿಮಗೆ, ನಮ್ಮ ಬಗ್ಗೆನೇ ನೀವು ತಿಳ್ಕೊಂಡಿಲ್ಲ. ಲೈಕ್ ಸಂಗೀತ ಶೃಂಗೇರಿ ಅವರು ಹಾಗೆ ಹೇಳ್ತಾರೆ, ಇದುವರೆಗೂ ನನಗೆ ಬೇರೆ ರೀತಿಯಾದಂತಹ ಡಿಸಿಷನ್ ಕೊಡಬೇಕು ಅಂತ ಇತ್ತು, ಅಂದರೆ ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋ ರೀತಿಯೇ ಇತ್ತು. ಬಟ್ ನೀವು ಇವಾಗ ನಾನೇ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಡೈರೆಕ್ಟರ್ ರಿಜೆಕ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ತಾರೆ. ಆ್ಯಂಡ್ ಶ್ರುತಿ ಮೇಡಮ್ ಅವ್ರ ಬಗ್ಗೆ ಕೇಳಿದಾಗಲೂ ಅಷ್ಟೇ, ಶಿ ಈಸ್ ಆನ್ ಆ್ಯಕ್ಟರ್ ಅಂತ ಹೇಳ್ತಾರೆ. ಸೊ ಶ್ರುತಿ ಮೇಡಮ್ ಅವರ ಹೆಸರು ಸಹ ಗೊತ್ತಿಲ್ಲ ಅಂತಂದರೆ, ಲೈಕ್ ಯಾವುದಾದ್ರು ಒಂದು ಶೋಗೆ ಬರಬೇಕಾದ್ರೆ ನೀವು ಅದನ್ನೆಲ್ಲ ತಿಳ್ಕೊಂಡು ಬರಬೇಕಾಗಿತ್ತಲ್ವಾ ಅನ್ನುವಂತಹ ಒಂದೇ ಒಂದು ರೀಸನ್ಗೆ ಅವರು ಕೂಡ ಲೈಕ್ ಎಷ್ಟೇ ಸೀನಿಯರ್ ಆ್ಯಕ್ಟ್ರೆಸ್ ಆಗಿದ್ದರೂ ಕೂಡ ಲೈಕ್ ಹೆಸರು ಗೊತ್ತಿಲ್ಲ ಅಂತ ಅಂದಾಗ ಅಂದಿದ ತಕ್ಷಣ ನಾನು ನಿನ್ನ ರಿಜೆಕ್ಟೇ ಮಾಡಿಬಿಡ್ತೀನಿ, ನಿಮಗೆ ಈ ಶೋನಲ್ಲಿ ಇರೋದಕ್ಕೆ ಟ್ಯಾಲೆಂಟೇ ಇಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಜಡ್ಜಸ್ ಗೊತ್ತಿರಲೇಬೇಕು ಅನ್ನುವಂಥದ್ದು ಏನಾದರೂ ರೂಲ್ಸ್ ಇದೆಯಾ? ಜಡ್ಜಸ್ ಯಾರು ಅಂತ ಹೇಳಿ ಗೊತ್ತಿರಲೇಬೇಕು ಅನ್ನೋದು ಏನಾದರೂ ರೂಲ್ಸ್ ಇದೆಯಾ? ರೂಲ್ಸ್ ಇಲ್ಲ ಅಲ್ವಾ? ಅವರ ಒಂದು ಟ್ಯಾಲೆಂಟ್ ನೋಡಿ ತಾನೇ ಸೆಲೆಕ್ಟ್ ಮಾಡಬೇಕು. ಜಡ್ಜಸ್ ಬಗ್ಗೆ ತಿಳ್ಕೊಂಡು ಅವ್ರು ಏನು ಮಾಡಬೇಕಾಗಿದೆ, ಇವಾಗ ಇವ್ರು ಜಡ್ಜಸ್ ಆಗಿ ಬಂದಿದ್ದಾರೆ, ಇವ್ರ ಬಗ್ಗೆ ತಿಳ್ಕೊತಾರೆ, ನಾಳೆ ಇನ್ಯಾವುದೋ ಶೋಗೆ ಹೋದಾಗ ಅವ್ರ ಬಗ್ಗೆ ಲೈಕ್ ಅವ್ರ ಹಿಸ್ಟ್ರಿನೆಲ್ಲ ತಿಳ್ಕೊಂಡು ಹೋಗೋಕ್ಕಾಗತ್ತೆ ಯಾವುದಾದ್ರೂ ಶೋಗೆ ಹೋಗಬೇಕು ಅಂತಂದರೆ? ಇಲ್ಲ ಅಲ್ವಾ? ಲೈಕ್ ಅವ್ರ ಟ್ಯಾಲೆಂಟ್ ಏನಿದೆ, ಅವ್ರು ಮಾತಾಡೋ ರೀತಿ ಹೇಗಿದೆ, ಈ ಒಂದು ಬೇಸಿಸ್ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಇವರಿಬ್ಬರಿಗೂ ಸಹ ಈಗೋ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಸೊ ಇಬ್ಬರು ಸಹ ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳದ್ದು ಜಸ್ಟ್ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಕ್ಲಿಪ್ಗಳನ್ನು ಹಾಕಿ ರಿಜೆಕ್ಟ್ ಆಗಿರುವಂತಹ ಪ್ರೋಸೆಸ್ನೇ ತೋರಿಸ್ತಾ ಇರ್ತಾರೆ. ಲೈಕ್ ಕಂಪ್ಲೀಟ್ಲಿ 4 ಜನನೂ ರಿಜೆಕ್ಟ್ ಕೊಟ್ಟಿರುವಂತಹ ಕಂಟೆಸ್ಟೆಂಟ್ಗಳನ್ನ ಜಸ್ಟ್ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಹೀಗೆ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ತೋರಿಸಿದ ಆದಮೇಲೆ ನೆಕ್ಸ್ಟ್ ಇವತ್ತಿನ ಎಪಿಸೋಡ್ ಶುರು ಆಗೋದು. ಆ್ಯಂಡ್ ಇವತ್ತಿನ ಎಪಿಸೋಡ್ ಶುರು ಆದಾಗ ಫಸ್ಟ್ ಬರೋದೇ ನಮ್ಮ ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತ ಹೇಳಿ ನಮ್ಮ ಕುಮಾರಿಯವರು ಬರೋದು. ಲೈಕ್ 19 ಇಯರ್ಸ್ ಏಜ್ ಅಷ್ಟೇ, ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಕ್ಚುಲಿ ಅವ್ರು ಮಾತಾಡ್ತಿದ್ದಂತಹ ರೀತಿ ಲೈಕ್ ರೈಮಿಂಗು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ಆನ್ ಸ್ಪಾಟ್ ಹೇಳ್ತಿದ್ದಾರೆ ಅನ್ನೋ ರೀತಿ ಇತ್ತು. ಬಟ್ ಅವ್ರ ಮನೆಯಲ್ಲಿ ಏನಾದರೂ ಪ್ರಿಪೇರ್ ಆಗಿ ಬಂದಿದ್ರಾ ಇಲ್ವಾ ಗೊತ್ತಿಲ್ಲ, ಬಟ್ ಆನ್ ಸ್ಪಾಟ್ ಲೈಕ್ ಟಕ್ಕರ್ ಕೊಡ್ತಿದ್ರು, ಮಾತಿಗೆ ಕಾಮಿಡಿಯಾಗೆ ಟಕ್ಕರ್ ಕೊಡ್ತಿದ್ರು ಅಂತ ಹೇಳ್ಬೋದು. ಅವ್ರ ಬಗ್ಗೆ ಹೇಳ್ಕೊಳ್ಳಿ ಅಂತಂದಾಗ ಅವ್ರದ್ದೊಂದಷ್ಟು ಲೈಫ್ ಸ್ಟೋರೀಸ್ಗಳನ್ನೆಲ್ಲ ಸಹ ಹೇಳಿದ್ರು. ಅವ್ರ ಮನೆಯಲ್ಲಿ ಹೇಗೆ ಪ್ರಾಬ್ಲಮ್ಸ್ ಇದೆ, ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೇನಿದೆ, ಅವ್ರ ತಾಯಿ ಆರೋಗ್ಯದ ಬಗ್ಗೆ ಹೇಳ್ಕೊಂಡ್ರು. ಈ ರೀತಿ ಒಂದು ರೀತಿ ಸಿಂಪತಿ ಗೇಮ್ ಪ್ಲೇ ಮಾಡಿದ್ರು, ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ರು ಅಂತ ಹೇಳ್ಬೋದು. ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ರು ಅಂದಿದ ತಕ್ಷಣ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಅವ್ರು ಮಾತಾಡುವಂತಹ ರೀತಿನ ನೋಡಿನೇ ಜಡ್ಜಸ್ 4 ಜನ ಜಡ್ಜಸ್ಗಳು ಕೂಡ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟಾರ್ ಪ್ಲೇಯರ್ ಅಂತ ಹೇಳಿ ಒಂದು ಸ್ಟಾರನ್ನು ಸಹ ಅವ್ರಿಗೆ ಕೊಡ್ತಾರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಸ್ಟೇಜ್ಗೆ ಎಂಟ್ರಿ ಕೊಡಬೇಕಾದ್ರೆ ಸಿಂಪಲ್ ಆಗೇ ಬರ್ತಾರೆ, ತುಂಬ ಹೆವಿಯಾಗಿ ತೋರಿಸ್ಕೊಂಡು ಕಿರ್ಚಾಡ್ಕೊಂಡು ಆ ರೀತಿ ಎಲ್ಲ ಏನು ಬರೋದಿಲ್ಲ. ಸಿಂಪಲ್ ಆಗಿನೇ ಸ್ಟೇಜ್ ಮೇಲೆ ಬಂದು ನಿಂತ್ಕೋತಾರೆ. ಬಂದು ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ ಅವ್ರು ಕೊಡ್ತಿದ್ದಂತಹ ಟಾಂಗ್ ಆಗಿರ್ಬೋದು, ಜಡ್ಜಸ್ಗಳಿಗೆ ಇಲ್ಲಿ ಕೇಳಿಸ್ಕೊಳ್ಳಿ 1 ನಿಮಿಷ ಅಂತ ಹೇಳೋದಾಗಿರ್ಬೋದು, ಲೈಕ್ ಒಂದು ರೀತಿ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಮುಗ್ಧತೆ ಅಂತ ಹೇಳಿ ಏನು ಮೆನ್ಷನ್ ಮಾಡಿದ್ರು ಪ್ರೋಮೋದಲ್ಲಿ, ಆ ಮುಗ್ಧತೆ ಅನ್ನೋದು ಖಂಡಿತವಾಗ್ಲೂ ಇತ್ತಾ? ನನಗೆ ಅದನ್ನು ಡೈರೆಕ್ಟಾಗಿ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಅನ್ನೋ ರೀತಿ ಕಾಣಿಸ್ತಿತ್ತು. ಸೊ ಸಾಕಷ್ಟು ಜನ ಹೇಳ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಪಾರ್ಟ್ 2 ಆಗುವಂತಹ ಚಾನ್ಸಸ್ ಇದೆ ಇವರು ಅಂತ ಹೇಳಿ. ನೋಡುವ. ರಕ್ಷಿತಾ ಶೆಟ್ಟಿ ಮಾತಾಡ್ತಿದ್ದಂತಹ ಸ್ಲ್ಯಾಂಗ್ ಬೇರೆ ಇತ್ತು, ಮಂಗಳೂರು ಕಡೆಯವರಾಗಿದ್ದರು, ಇವ್ರಿಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರೋದಿಲ್ಲ, ಇವಾಗ ಬಂದಿರೋರಿಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರೋದಿಲ್ಲ. ಸೊ ಬಟ್ ತುಂಬ ಕ್ಯೂಟಾಗಿ ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾರೆ. ಈ ಒಂದು ಕಾರಣಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಒಳ್ಳೆಯದಾಗಲಿ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟೇ ನಮ್ಮ ಅಮುಕುಡುಮುಕು ಮಂಜು ಅವರು. ಆ್ಯಂಡ್ ಬರಬೇಕಾದ್ರೆ ಒಂದು ರೀತಿ ಲೈಕ್ ಪಡಿಸ್ಬಂದವ್ರ ರೀತಿ ಆಡ್ಕೊಂಡ್ಬಂದರು ಅಂತ ಹೇಳ್ಬೋದು. ಆ ಡ್ಯಾನ್ಸ್ ನೋಡ್ತಾ ಇದ್ರೇ ಇರಿಟೇಟ್ ಆಗ್ತಿತ್ತು, ಆ ರೀತಿ ಡ್ಯಾನ್ಸ್ ಆಡ್ಕೊಂಡು ಬರ್ತಿದ್ರು ಸ್ಟೇಜ್ ಮೇಲೆ. ಆ್ಯಂಡ್ ನಿಮ್ಮ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ಅಂತಂದಾಗಲೂ ಸಹ ನಾನು ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಾಗಿ ಮಾಡಬೇಕು, ನಾನು ಬೇರೆಯವ್ರ ರೀತಿಗೆ ಇರಬಾರ್ದು ಅಂತ ಹೇಳಿ ಬೇರೆ ರೀತಿ ಏನಾದರೂ ಮಾಡೋಣ ಅಂತ ಹೇಳಿ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಕೂಡ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಎಲ್ಲರೂ ಅವರ ವ್ಯಕ್ತಿತ್ವನ ತೋರಿಸ್ತಾರೆ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೋ ಹೇಳ್ತಿದ್ರು. ಬಟ್ ಜಡ್ಜಸ್ಸು ಅವ್ರು ಮಾತಾಡ್ತಿದ್ದಂತಹ ರೀತಿಗೆ ಇಂಪ್ರೆಸ್ ಆದರೂ ಕೂಡ ಲೈಕ್ ಇವರಷ್ಟಕ್ಕೆ ಇವರೇ ಟ್ರಿಗರ್ ಮಾಡಿಕೊಂಡು ಅಲ್ಲಿಂದ ಹೊರಟೋದ್ರು ಅಂತ ಹೇಳ್ಬೋದು. ಬಟ್ ಇದೆಲ್ಲವೂ ಕೂಡ ನೋಡ್ತಿದ್ರೆ ಸ್ಕ್ರಿಪ್ಟೆಡ್ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತಿತ್ತು. ಜಡ್ಜಸ್ಗಳು ಹೇಳೋದೇನು ಲೈಕ್ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಬಟ್ ನಾವು ಟ್ರಿಗರ್ ಮಾಡಿದ ತಕ್ಷಣ ಈ ಒಂದು ಸ್ಟೇಜ್ನೇ ಬೇಡ ಅಂತ ಹೇಳಿ ಅವ್ರ ಪಾಡ್ಗೆ ಅವರು ಹೊರಟೋದ್ರು. ಇಲ್ಲೇ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಸರ್ವೈವ್ ಆಗ್ತಾರೆ? ಸೊ ಬೇಡ ಅನ್ನೋ ರೀತಿ ಇತ್ತು ಅದು. ಬಟ್
ಅಮುಕುಡುಮುಕು ಅವ್ರ ಎಂಟ್ರಿ ಆಗಿದ ತಕ್ಷಣನೇ ಅಲ್ಲಿದ್ದಂತಹ ಜಡ್ಜಸ್ಗಳು ಅವ್ರನ್ನ ಮಾತಾಡ್ಸ್ತಿದ್ದಂತಹ ರೀತಿನೇ ಬೇರೆ ಇತ್ತು. ಬೇರೆ ಕಂಟೆಸ್ಟೆಂಟ್ಗಳನ್ನ ಮಾತಾಡ್ಸಿದ ರೀತಿ ಬೇರೆ ಥರ ಇತ್ತು. ಬಟ್ ಅಮುಕುಡುಮುಕು ಅವ್ರನ್ನ ಮಾತಾಡ್ಸ್ತಿದ್ದಂತಹ ರೀತಿನೇ ಬೇರೆ ಇತ್ತು ಅಂತ ಹೇಳ್ಬೋದು. ವಿನಯ್ ಗೌಡ ಅವರಂತೂ ಕಂಪ್ಲೀಟ್ಲಿ ರೆಸ್ಪೆಕ್ಟ್ ಕೊಡೋದನ್ನೇ ಮರ್ತೋದ್ರು ಅಂತ ಹೇಳ್ಬೋದು. ಬಟ್ ಇದು ಸ್ಕ್ರಿಪ್ಟೆಡ್ ಆದರೆ ಓಕೆ, ಅವರನ್ನ ಯೂಸ್ ಮಾಡಿಕೊಂಡು ಏನೋ ಒಂದಷ್ಟು ಪೇಮೆಂಟ್ ಕೊಟ್ಟು ಕಳಿಸಿದ್ರು ಅಂತ ಹೇಳ್ಬೋದು. ಬಟ್ ಇಫ್ ಇನ್ ಕೇಸ್ ಏನಾದರೂ ಅದು ರಿಯಲ್ ಆಗಿ ನಡೆದಿದ್ರೆ ಅಮುಕುಡುಮುಕು ಅವ್ರಿಗೆ ಒಂದು ಬಿಗ್ ಲಾಸ್ ಇದು ಅಂತಲೇ ಹೇಳ್ಬೋದು. ಆ್ಯಂಡ್ ಅಮುಕುಡುಮುಕು ಅವರ ಕ್ಯಾರೆಕ್ಟರ್ನ ತಲೆನಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಮಾತಾಡೋದಾದರೆ ಅಫ್ಕೋರ್ಸ್ ಅಮುಕುಡುಮುಕು ಅವ್ರು ಏನು ಮಾಡುವಂದ್ರೂ ಸಹ ಸ್ಟೇಜ್ ಮೇಲೆ ಮಾಡಿಬಿಡ್ತಿದ್ರು. ಬಟ್ ಜಸ್ಟ್ ಸಂಗೀತ ಶೃಂಗೇರಿ ಅವ್ರನ್ನ ಇಂಪ್ರೆಸ್ ಮಾಡು ಅಂತ ಹೇಳಿದ ತಕ್ಷಣವೇ ಅವರು ಇಂಪ್ರೆಸ್ ಆಗಲ್ಲ, ಯಾರೂ ಸಹ ಇಂಪ್ರೆಸ್ ಆಗೋದಿಲ್ಲ ಇಲ್ಲ ಅಂತ ಹೇಳಿ ಡೈಲಾಗ್ಸ್ ಹೊಡೆದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜಿಂದ ಹೊರಗಡೆ ಹೋಗ್ತಾರೆ ಅಂದರೆ 100% ಇದು ಸ್ಕ್ರಿಪ್ಟೆಡ್ ಅಂತಲೇ ನನಗನ್ಸಿತ್ತು. ಸೊ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟು ಅನನ್ಯ ಆರ್ ರಾವ್ ಅವರು ಬರ್ತಾರೆ. ಬ್ಯೂಟಿ ವಿತ್ ಟ್ಯಾಲೆಂಟ್ ಅಂತ ಹೇಳ್ಕೊಂಡು ಈ ಒಂದು ಶೋಗೆ ಬಂದಿರ್ತಾರೆ. ಇದ್ರ ಬಗ್ಗೆ ಲೈಕ್ ಸಂಗೀತ ಶೃಂಗೇರಿ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಲೆಟ್ ಮಿ ಚೆಕ್ ಯು ಅಂತ ಹೇಳಿ. ಅವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಜನರಲ್ ನಾಲೆಡ್ಜ್ ಕ್ವೆಶನ್ಸನ್ನು ಕೇಳ್ತಾರೆ. ಆ್ಯಂಡ್ ಆ ಎರಡೂ ಪ್ರಶ್ನೆಗೂ ಸಹ ಅವರು ಉತ್ತರನ ತಪ್ಪಾಗಿ ಕೊಡ್ತಾರೆ. ಸಂಗೀತ ಶೃಂಗೇರಿ ಅವರು ಸಹ ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೂ ಸಹ ತಪ್ಪು ಉತ್ತರನ ಕೊಡ್ತಾರೆ. ಆ್ಯಂಡ್ ವಿನಯ್ ಗೌಡ ಅವರು ಸಹ ಒಂದು ಬೇಸಿಕ್ ಜನರಲ್ ನಾಲೆಡ್ಜ್ ಕ್ವೆಶನನ್ನು ಲೈಕ್ ನೀವೆಲ್ಲರೂ ನೋಡಿರ್ತೀರ ಜನರಲ್ ಆಗಿ ಈ ಕ್ವೆಶನ್ಸ್ಗಳೆಲ್ಲವೂ ಸಹ ಅದನ್ನು ಸಹ ಕೇಳ್ತಾರೆ. ಸೊ ಅದಕ್ಕೂ ಸಹ ತಪ್ಪಾಗಿ ಉತ್ತರನ ಕೊಡ್ತಾರೆ. ಸೊ ಸಂಗೀತ ಶೃಂಗೇರಿ ಅವ್ರು ಹೇಳ್ತಾರೆ ಬ್ಯೂಟಿ ವಿತ್ ಟ್ಯಾಲೆಂಟ್ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಇದನ್ನು ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ ಸಂಗೀತ ಶೃಂಗೇರಿ ಅವ್ರು ಹೇಳ್ತಾರೆ. ಬಟ್ ಅವರ ಒಂದು ಟ್ಯಾಲೆಂಟ್ ನೋಡಿನೂ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಆ್ಯಂಡ್ ಇವರ ಒಂದು ಟ್ಯಾಲೆಂಟ್ ಬಗ್ಗೆ ಮಾತಾಡೋದಾದ್ರೆ ಲೈಕ್ ವಾಟರ್ ಡಿಟೆಕ್ಟ್ ಮಾಡ್ತಾರಂತೆ ತೆಂಗಿನಕಾಯಿನ ಇಟ್ಕೊಂಡು. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳೆಲ್ಲ ಸಹ ನೋಡಿರ್ತೀರ, ತೆಂಗಿನಕಾಯಿ ಇಟ್ಕೊಂಡು ಹಿಂಗೆ ಆಡ್ಕೊಂಡು ವಾಟರ್ ಡಿಟೆಕ್ಟ್ ಮಾಡೋರನ್ನ. ಸೊ ಆ ಒಂದು ಟ್ಯಾಲೆಂಟ್ ಕೂಡ ಇವ್ರಿಗೆ ಇದೆಯಂತೆ. ಅದನ್ನ ಬಿಟ್ಟರೆ ಲೈಕ್ ಬೇರೆ ಟ್ಯಾಲೆಂಟ್ ಅಂತ ನೋಡೋದಾದ್ರೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಡ್ಯಾನ್ಸ್ ಮಾಡಿಸೋದಕ್ಕೂ ಮುಂಚೆ ಒಂದು ಟಾಸ್ಕನ್ನು ಕೊಟ್ಟಿದ್ರು ಅವ್ರಿಗೆ, ಲೈಕ್ ಸಗಣಿನಲ್ಲಿ ಫೇಸ್ ಪ್ಯಾಕ್ ಹಾಕೋಬೇಕು ಅಂತ ಹೇಳಿ. ಫೇಸ್ ಪ್ಯಾಕ್ ಹಾಕೊಂಡಿದ ನಂತರ ವಿನಯ್ ಗೌಡ ಅವ್ರು ಹೇಳ್ತಾರೆ ಸಗಣಿದು ಬೌಲ್ ಲೈಕ್ ಏನು ಸಗಣಿನ ಹಾಕೊಟ್ಟಿರ್ತಾರೆ ಆ ಬೌಲ್ ಒಳಗಡೆ ನಿಮ್ಮ ಫೇಸನ್ನು ಡಿಪ್ ಮಾಡಿ ಅಂತ ಹೇಳ್ತಾರೆ. ಪಾಪ ಅದನ್ನು ಸಹ ಅವರು ಮಾಡ್ತಾರೆ. ಅದೆಲ್ಲವೂ ಸಹ ಆದಮೇಲೆ ಆ ಒಂದು ಫೇಸ್ ಪ್ಯಾಕ್ ಏನು ಹಾಕ್ಕೊಂಡಿರ್ತಾರೆ ಆ ಫೇಸ್ ಪ್ಯಾಕ್ ಜೊತೆಗೇನೆ ಇವರು ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಲೈಕ್ ಆ ಫೇಸ್ ಪ್ಯಾಕ್ ರಿಮೂವ್ ಮಾಡಿಸಿನೂ ಸಹ ಮಾಡಿಸಿಲ್ಲ, ಆ ಫೇಸ್ ಪ್ಯಾಕಲ್ಲೇ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾರೆ. ಚಂದನ್ ಶೆಟ್ಟಿ ಅವರು ಸಾಂಗ್ ಆಡ್ತಾರೆ, ಇವರು ಪಾಪ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಾರೆ. ಫೈನಲಿ ಇವರು ಸೆಲೆಕ್ಟ್ ಆಗಿದ್ದಾರೆ. 3 ಜನ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಚಂದನ್ ಶೆಟ್ಟಿ ಅವರು ಮಾತ್ರ ರಿಜೆಕ್ಟ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಶ್ರುತಿ ಮೇಡಮ್ ಅವರಾಗಿರ್ಬೋದು, ಸಂಗೀತ ಶೃಂಗೇರಿ ಅವರಾಗಿರ್ಬೋದು, ವಿನಯ್ ಗೌಡ ಅವರಾಗಿರ್ಬೋದು, ಇವರು 3 ಜನನೂ ಕೂಡ ಅನನ್ಯ ಭಟ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಕ್ಯೂಟ್ ಆಗಿ ನೋಡೋದಕ್ಕೆ ಬಬ್ಲಿ ಆಗಿ ಚೆನ್ನಾಗಿದ್ರು. ಸೊ ನೋಡುವ ಮುಂದೆ ಬರುವಂತಹ ಟಾಸ್ಕ್ಗಳನ್ನು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ. ಒಳ್ಳೆಯದಾಗಲಿ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧನುಷ್ ಗೌಡ ಅವರು. ಆ್ಯಕ್ಚುಲಿ ಇವರ ಪ್ರೋಮೋ ಕೂಡ ತುಂಬಾನೇ ವೈರಲ್ ಆಗಿತ್ತು. ಲೈಕ್ ಗಿನ್ನೆಸ್ ರೆಕಾರ್ಡನ್ನು ಹರಿದಾಕ್ಸಿದ್ರು ಸಂಗೀತ ಶೃಂಗೇರಿ ಅವರು ಅಂತ ಹೇಳಿ ತುಂಬಾನೇ ವೈರಲ್ ಆಗಿತ್ತು. ಆ್ಯಂಡ್ ಇದ್ರ ಬಗ್ಗೆ ಸಾಕಷ್ಟು ನೆಗೆಟಿವಿಟಿ ಕೂಡ ಸ್ಪ್ರೆಡ್ ಆಗಿತ್ತು. ಆ್ಯಂಡ್ ಧನುಷ್ ಗೌಡ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ಬರಬೇಕಾದ್ರೇ ಡೊಲ್ಲನ್ನು ಹೊಡ್ಕೊಂಡು ಬರ್ತಾರೆ, ತುಂಬ ಎನರ್ಜೆಟಿಕ್ ಆಗಿ ಬರ್ತಾರೆ. ಬಟ್ ಇವ್ರು ಮಾತಾಡುವಂತಹ ರೀತಿ ಒಂದಿಬ್ಬರಿಗೆ ಇಷ್ಟ ಆಗೋದಿಲ್ಲ. ಲೈಕ್ ಚಂದನ್ ಶೆಟ್ಟಿ ಅವರು ಮತ್ತು ಶ್ರುತಿ ಮೇಡಮ್ ಅವರು ಇಬ್ಬರು ಸಹ ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ವಿನಯ್ ಗೌಡ ಅವರು ಹಾಗೆ ಸಂಗೀತ ಶೃಂಗೇರಿ ಅವರು ಇವರಿಬ್ಬರನ್ನು ಸಹ ಸೆಲೆಕ್ಟ್ ಮಾಡಿ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಪ್ರೋಮೋದಲ್ಲಿ ತೋರಿಸಿದ್ರು ಗಿನ್ನೆಸ್ ರೆಕಾರ್ಡ್ ಆ ಒಂದು ಸರ್ಟಿಫಿಕೇಟನ್ನು ಹಾಕೋ ರೀತಿ ಏನು ತೋರಿಸಿದ್ರು ಅದನ್ನು ಫೇಕ್ ಆಗಿ ಮಾಡಿ ಬಿಗ್ ಬಾಸ್ ಟೀಮ್ ಅವರೇ ಒಂದು ಫೇಕ್ ಸರ್ಟಿಫಿಕೇಟ್ನ ಕ್ರಿಯೇಟ್ ಮಾಡಿ ಅವ್ರ ಕೈಲಿ ಕೊಟ್ಟಿರ್ತಾರೆ. ಜಸ್ಟ್ ಚೆಕ್ ಇಟ್, ಲೈಕ್ ನಾವು ಹೇಳಿದ ತಕ್ಷಣ ಅವ್ರು ಮಾಡೋದಕ್ಕೆ ರೆಡಿ ಇದ್ದಾರಾ ಇಲ್ವಾ ಅಂತ ಹೇಳಿ ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿ ಅವರು ಆ ರೀತಿ ಮಾಡಿರೋದು. ಆ್ಯಂಡ್ ಎಲ್ಲವೂ ಸಹ ಆದಮೇಲೆ ಲೈಕ್ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲವೂ ಸಹ ಮುಗಿದ ಮೇಲೆ ಅವರ ಒಂದು ಒರಿಜಿನಲ್ ಸರ್ಟಿಫಿಕೇಟ್ನ ತಂದು ಅವ್ರ ಕೈಯಲ್ಲಿ ಇಡ್ತಾರೆ. ಲೈಕ್ ನಾವು ಅಷ್ಟು ಕ್ರೂರಿಗಳಲ್ಲ, ನಮ್ಮ ಇಂಡಿಯಾಗೆ ಪ್ರೌಡ್ ಮೂಮೆಂಟ್ ಮಾಡಿದ್ದೀರಾ ನೀವು, ಸೊ ಆ ಒಂದು ಗಿನ್ನೆಸ್ ರೆಕಾರ್ಡನ್ನು ಹರಿದಾಕ್ಸುವಷ್ಟು ಕ್ರೂರಿಗಳು ನಾವಲ್ಲ ಅಂತ ಹೇಳಿ ಅವರ ಒರಿಜಿನಲ್ ಸರ್ಟಿಫಿಕೇಟ್ನ ಅವ್ರ ಕೈಗೆ ತಲುಪಿಸ್ತಾರೆ. ಸೊ ಧನುಷ್ ಗೌಡ ಅವರು ಕೂಡ ಹೋಲ್ಡಲ್ಲಿದ್ದಾರೆ. ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡಲ್ಲೂ ಸಹ ಇವರನ್ನ ಇಟ್ಕೊಂಡು ನೋಡ್ಬೋದಾಗಿತ್ತು. ಸೊ ನೋಡುವ, ಹೋಲ್ಡಲ್ಲಿ ಇದ್ದಾರೆ, ಸೆಲೆಕ್ಟ್ ಆಗ್ತಾರೋ ಅಥವಾ ರಿಜೆಕ್ಟ್ ಆಗ್ತಾರೋ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟ್ ಸ್ನೇಹ ಆ್ಯಂಡ್ ಪ್ರಿಯಾಂಕಾ ಅಂತ ಹೇಳಿ. ಇಷ್ಟೊತ್ತು ಕೂಡ ಲೈಕ್ ಒಬ್ಬೊಬ್ಬ ಕಂಟೆಸ್ಟೆಂಟ್ನೇ ಇಂಟರ್ವ್ಯೂ ಮಾಡ್ತಿರ್ತಾರೆ. ಬಟ್ ಇವಾಗ ಇಬ್ಬರು ಕಂಟೆಸ್ಟೆಂಟ್ನ ಒಟ್ಟಿಗೆ ಕರೆಸ್ತಾರೆ. ಮೇ ಬಿ ಟೈಮ್ ಜಾಸ್ತಿ ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ ಇಬ್ಬರು ಕಂಟೆಸ್ಟೆಂಟ್ನ ವೇದಿಕೆ ಮೇಲೆ ಕರೆಸಿ ಇಬ್ರಿಗೂ ಸಹ ಡಿಬೇಟ್ ಮಾಡೋದಕ್ಕೆ ಹೇಳ್ತಾರೆ. ಲೈಕ್ ಇಬ್ಬರಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿ ನೀವು ಡಿಸೈಡ್ ಮಾಡಿ ಅಂತ ಹೇಳಿ ಅವರಿಬ್ಬರಿಗೂ ಸಹ ಡಿಬೇಟ್ ಮಾಡೋದಕ್ಕೆ ಹೇಳ್ತಾರೆ. ಕೊನೆಗೆ ಅವರಿಬ್ಬರು ಸಹ ಯಾರು ಒಬ್ಬರನ್ನು ಸಹ ಸೆಲೆಕ್ಟ್ ಮಾಡೋದಿಲ್ಲ. ಆ್ಯಂಡ್ ಫೈನಲ್ ಆಗಿ ಇಬ್ರಿಗೂ ಸಹ ಆನಿಯನ್ ತಿನ್ನುವಂತಹ
ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಇಬ್ರು ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ತಿಂದ್ರು ಅಂತ ಹೇಳ್ಬೋದು ಆನಿಯನ್. ಅಂಡ್ ಇದಾದ್ಮೇಲೆ ಸ್ನೇಹ ಅವರು ಸೆಲೆಕ್ಟ್ ಆಗ್ತಾರೆ ಅಂಡ್ ಪ್ರಿಯಾಂಕಾ ಅವರು ಹೋಲ್ಡ್ ಅಲ್ಲಿ ಇದ್ದಾರೆ. ಅಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟ್ ಒಬ್ರು ಬಿಸ್ನೆಸ್ ಮ್ಯಾನ್ ಹಾಗೆ ಇನ್ನೊಬ್ರು ಟೀಚರ್ ಬರ್ತಾರೆ, ಲೈಕ್ ಶ್ರೇಯಸ್ ಮತ್ತೆ ಅಭಿಷೇಕ್ ಅವರು. ಅಂಡ್ ಇಬ್ರು ಸಹ ಅವರವರ ಕೇಪಬಿಲಿಟೀಸ್ ಬಗ್ಗೆ ಮಾತಾಡ್ತಿರ್ತಾರೆ, ಲೈಕ್ ಅವ್ರಿಗೆ ಸ್ಟ್ರೆಂತ್ ಏನಿದೆ, ಅವರ ವೀಕ್ನೆಸ್ ಏನಿದೆ, ಎಲ್ಲದ್ರ ಬಗ್ಗೆ ಸಹ ಮಾತಾಡ್ತಿರ್ತಾರೆ. ಮಾತಾಡ್ಬೇಕಾದ್ರೆ ಒಂದು ಸಿಂಪಲ್ ಪ್ರೋಸೆಸ್ ನ ಕಾಂಪ್ಲಿಕೇಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ ಹೇಳಿ ನಿರಂಜನ್ ದೇಶಪಾಂಡೆ ಅವರು ಹೋಗಿ ಅಲ್ಲಿ ಮಿರ್ಚಿಗಳನ್ನ ತಂದು ಇಡ್ತಾರೆ, ಲೈಕ್ ತಿಂತ ಮಾತಾಡಿ ಅಂಡ್ ನೀವು ಡಿಸೈಡ್ ಮಾಡಿ ಯಾರು ಇರಬೇಕು ಯಾರು ಹೋಗ್ಬೇಕು ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ತಿಂತ ಇಬ್ರು ಡಿಬೇಟ್ ಮಾಡಿ ಅಂತ ಹೇಳ್ತಾರೆ. ಅಂಡ್ ಇಬ್ರು ಡಿಬೇಟ್ ಮಾಡ್ತಾ ಟೈಮ್ ಅಪ್ ಆಗುತ್ತೆ ಅಂಡ್ ಇಬ್ರು ಕೂಡ ಒಬ್ಬರನ್ನ ಒಬ್ರು ಸೆಲೆಕ್ಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಜಡ್ಜಸ್ ಗಳು ಸೆಲೆಕ್ಟ್ ಮಾಡುವಂತಹ ಪ್ರೋಸೆಸ್ ಅಲ್ಲಿ ಅಭಿಷೇಕ್ ಅವರು ಹೋಲ್ಡ್ ಅಲ್ಲಿ ಇದ್ದಾರೆ ಅಂಡ್ ಶ್ರೇಯಸ್ ಅವರು ಅಗ್ನಿ ಪರೀಕ್ಷೆನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಇಷ್ಟೆಲ್ಲ ನಡೆಯುತ್ತೆ. ಅಂಡ್ ಈ ಎಪಿಸೋಡ್ ನೋಡ್ಬೇಕಾದ್ರೆ ನನಗೆ ಒಂದು ಡೌಟ್ ಬಂದಿದ್ದೇನು ಅಂದ್ರೆ, ಲೈಕ್ ನಿರಂಜನ್ ವಾಸ್ ಎ ಟಾಸ್ಕ್ ಮಾಸ್ಟರ್ ಅಲ್ಲಿ ಜಡ್ಜಸ್ ಗಳು ಹೆಚ್ಚಾಗಿ ಟಾಸ್ಕ್ ಕೊಡೋದಕ್ಕಿಂತ ನಿರಂಜನ್ ದೇಶಪಾಂಡೆ ಅವರು ಕಂಟೆಸ್ಟೆಂಟ್ ಗಳಿಗೆ ಹೆಚ್ಚಾಗಿ ಟಾಸ್ಕ್ ಗಳನ್ನ ಕೊಡ್ತಿದ್ರು ಅಂತ ಹೇಳ್ಬೋದು. ಅಂಡ್ ಇನ್ನು ವಿನಯ್ ಗೌಡ ಅವರು ಕೂಡ ಲೈಕ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನು ಕೂಡ ಲೈಕ್ ಅಮ್ಮುಕುಡುಮುಕು ಅವರ ಒಂದು ಎಂಟ್ರಿ ಏನಾಗುತ್ತೆ ಅವಾಗ್ಲಿಂದನೂ ಸಹ ಆಲ್ಮೋಸ್ಟ್ ಎಷ್ಟೊಂದ್ ಜನ ಕಂಟೆಸ್ಟೆಂಟ್ ಗಳಿಗೆ ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರಾ ಬಾಯ್ ಫ್ರೆಂಡ್ ಇದಾರಾ ಅಂತ ಹೇಳಿ ಪರ್ಸನಲ್ ವಿಚಾರಗಳನ್ನ ಕೆದಕಿ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಿದ್ರು ಅಂತ ಅನ್ಸ್ತಿತ್ತು. ಸೊ ಇದೆಲ್ಲ ಏನ್ ನೆಸೆಸಿಟಿ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಸ್ಟೇಜ್ ಮೇಲೆ ಒಬ್ಬ ಕಂಟೆಸ್ಟೆಂಟ್ ಬಂದಿದ್ದಾರೆ ಅಂತಂದ್ರೆ ಲೈಕ್ ಅವರ ಟ್ಯಾಲೆಂಟ್ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರ ಪಾಸ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನೋಡುವ ಮುಂದೆ ಬರುವಂತಹ ದಿನಗಳಲ್ಲಿ ಇವರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂಡ್ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಇನ್ನು ಯಾವ್ಯಾವ ರೀತಿ ಟಾಸ್ಕ್ ಗಳನ್ನ ಕಂಟೆಸ್ಟೆಂಟ್ ಗಳಿಗೆ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.